ಮಟ್ಟದ ತಾಲೂಕಾಗಿರುತ್ತೆ. ಅದರಿಂದ ಅರ್ಸಿಕೆರೆಯನ್ನ DPR ಅಲ್ಲಿ ಮಾಡಿದೀರಾ. ದಯಮಾಡಿ ಕೂಡಲೇ ನೀವು ಹೆಚ್ಚಿಗೆ ಮಾತಾಡಕ್ಕೆ ಸಮಯ ಇಲ್ಲ, ಯಾಕೆಂದ್ರೆ ಟೈಮ್ ಬರ್ತಾ ಇದೆ. ಇನ್ನ 20 ನಿಮಿಷ ಇರೋದ್ರಿಂದ ನಮ್ಮ ಬೇಡಿಕೆಯನ್ನ ಏನು ಸುವರ್ಣಸೌಧದಲ್ಲಿರುವ ಎಲ್ಲ ಸಚಿವರು, ಎಲ್ಲ MLAಗಳು, MP ಗಳು ಮತ್ತೆ ಎಲ್ಲ ಅಧಿಕಾರಿಗಳು ಕುಂತು ನೀವು ಮಾಡುವ ಚಳಿಗಾಲದ ಅಧಿವೇಶನದಲ್ಲಿ ನಾವು ಕೊಟ್ಟಂತ 40 ಬೇಡಿಕೆಯನ್ನ ಕೂಡಲೇ ಈಡೇರಿಸಬೇಕು ಅಂತ ಹೇಳಿ ನಿಮಗೆ ಮನವಿನ ಕೊಡ್ತಾ ಇದೀವಿ. ನಾಳೆ ಬೆಳಿಗ್ಗೆ ನಮ್ಗೆ ಈಗಾಗಲೇ ನಾಳೆ ಸರ್ ಪ್ರಥಮ ಬಾರಿ ನಿಮ್ದೇ ಅವಾರ್ಡ್ನ ತಗೊಂಡು ಸೆಷನ್ಗೆ ಇಡಕ್ಕೆ ಎಲ್ಲ ಸಿದ್ಧತೆ ಆಗಿದೆ ಎಂದರೆ ಅದು ನನ್ನ ಹೋರಾಟದ ಶಕ್ತಿ ಅಲ್ಲ, ಅದು ಪ್ರೊಫೆಸರ್ ನಂಜುಸ್ವಾಮಿ ಅವರ ಹೋರಾಟದ ಒಂದು ಶಕ್ತಿ ಅಂತ ಹೇಳಬಲ್ಲೆ ನಾನು. ಅದೇ ರೀತಿ ನನ್ನ ತಾಲೂಕಿನ ಜನರ ಅಭಿಮಾನ, ಗೌರವ, ಅವರೆಲ್ಲರ ಅಭಿಮಾನದಿಂದ ಮೊದಲನೇ ಮನವಿ ಪತ್ರವನ್ನ ನಮ್ಮ ತಾಲೂಕಿನ ಜನರ ಅಭಿಮಾನ ಮತ್ತೆ ಎಲ್ಲರ ಹಿರಿಯ ತಂದೆ ತಾಯಿಯ ಆಶೀರ್ವಾದದಿಂದ ಹೋಗ್ತಾ ಇದೆ. ಇದು ಹೆಮ್ಮೆಯಾದ ಸುದ್ದಿ ಅಂತ ಹೇಳ್ತಾ ನಾಳೆ ಬೆಳಿಗ್ಗೆ 8 ಗಂಟೆಗೆ ನಮಗೆ ಈ ಮನವಿನ ತಗೊಳ್ಳೋಕೆಲ್ಲ ಸಿದ್ಧತೆ ಮಾಡಿದಾರಂತೆ. ಅವರು ಈಗಾಗಲೇ ರಾತ್ರಿ ನನಗೆ ಫೋನಲ್ಲಿ ಮಾತಾಡಿದ್ದಾರೆ. ಎಲ್ಲರಿಗೂ ಒಳ್ಳೆದಾಗಲಿ, ನಮ್ಮ ತಾಲೂಕು ಜಿಲ್ಲೆಯಾಗಿ ಆಗಬೇಕು, ನಮ್ಮ 40 ಬೇಡಿಕೆಯನ್ನ ಸರ್ಕಾರ ಈಡೇರಿಸಬೇಕು ಅಂತ ಹೇಳ್ತಾ ನಾವೀಗ ಹೊರಡ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆದಾಗಲಿ. ನಮ್ಮ ಅರಸೀಕೆರೆ ತಾಲೂಕಿನ ಎಲ್ಲ ಮಾಧ್ಯಮ ಮಿತ್ರರಿಗೂ, ನನ್ನ ಹೋಟ್ಲು ಎಲ್ಲ ಮಾಲೀಕರಿಗೂ ಹಾಗೂ ನನ್ನ ಆಟೋ ಸ್ನೇಹಿತರಿಗೂ, ಹಾಗೆ ನನ್ನ ಅಂಗಡಿ ಮಾಲೀಕರಿಗೂ, ಎಲ್ಲ ನನ್ನ ತಾಲೂಕಿನ ಇಡೀ ಜನತೆಗೂ, ಹಾಗೆ ನಮ್ಮ ಪೊಲೀಸ್ ಅಧಿಕಾರಿ ಎಲ್ಲರಿಗೂ ಮತ್ತೆ ಎಲ್ಲ ನನ್ನ ಮಾಧ್ಯಮ ಮಿತ್ರರು ಹೇಳ್ತಾ ಇವತ್ತ ದೊಡ್ಡ ಮಟ್ಟಕ್ಕೆ ಅರಸೀಕೆರೆ ಜಿಲ್ಲೆ ಆಗಲೇಬೇಕು. ಅರಸೀಕೆರೆ ಜಿಲ್ಲೆ ಆಗತ್ತಾಗ ನಾವು ಬಿಡೋದೇ ಇಲ್ಲ. ಮತ್ತೆ ನಾವು ಮಾರ್ಚ್ 28ನೇ ತಾರೀಕಿಗೆ ಮತ್ತೆ ನಾವು ರಾಷ್ಟ್ರಪತಿ ಭವನಕ್ಕೆ ಹೋಗಿ ಪ್ರಧಾನಮಂತ್ರಿ ಹತ್ರ ಅರಸೀಕೆರೆ DPR ಮಾಡಿದೀರಾ, ಅದು ಮುಂದುವರಿಸೋದು ಅಂತ ಹೇಳಿ ಮತ್ತೆ ನಾವು ಹೋಗ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾನು ಕೋರ್ತಾ ಇದ್ದೀನಿ. ಬಿಡುಗಡೆ ಮಾಡೋ ಮೂಲಕ ಅಲ್ಲಿ ಮನವಿನ ಕೊಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಅರಸೀಕೆರೆಯನ್ನ ಜಿಲ್ಲೆಯಾಗಿ ಮಾಡಬೇಕು. ಅರಸೀಕೆರೆ ದೊಡ್ಡ ಮಟ್ಟದಲ್ಲಿರುವಂತ ತಾಲೂಕಾಗಿದ್ದು ಇದು ಪ್ರಮುಖ ಸ್ಥಳವಾಗಿರುತ್ತೆ. ಇದು ಅಂತಾರಾಷ್ಟ್ರೀಯ ನಮಸ್ತೆ. ಇವತ್ತ ಬೆಳಗಾವಿ ಸುವರ್ಣಸೌಧದಲ್ಲಿ ನಡೆಯುವ ಚಳಿಗಾಲದ ಅಧಿವೇಶನಕ್ಕೆ ಚಲೋ ಕಾರ್ಯಕ್ರಮವನ್ನು ಅರಸೀಕೆರೆ ರೈಲ್ವೆ ಸ್ಟೇಷನ್ನಿಂದ ಪ್ರಾರಂಭ ಮಾಡಿದ್ದೀವಿ. ನಾಳೆ ಚಳಿಗಾಲದ ಅಧಿವೇಶನ 8ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಪ್ರಾರಂಭ ಆಗುತ್ತೆ. ಆ ಪ್ರಾರಂಭವಾದ ಕಾರ್ಯಕ್ರಮದಲ್ಲಿ ಈಗಾಗಲೇ ಸರ್ಕಾರದ ವತಿಗೆ 40 ಬೇಡಿಕೆಯನ್ನು ಕೊಟ್ಟಿದ್ದೀವಿ. ಪ್ರಮುಖವಾಗಿ ಅರಸೀಕೆರೆಯನ್ನ ಜಿಲ್ಲೆಯಾಗಿ ಮಾಡಬೇಕು ಅಂತ ಹೇಳಿ ನಾವು ಈಗಾಗಲೇ ಹಿಂದೆ 5 ವರ್ಷದಿಂದ ಹೋರಾಟ ಮಾಡ್ತಾ ಇದೀವಿ. ಈಗಾಗಲೇ ಅದು DPR ಅಲ್ಲಿ ಪ್ರಧಾನಮಂತ್ರಿಯವರ DPR ಅಲ್ಲಿ ಹಾಕಿದ್ದಾರೆ. ಈಗ ಕೂಡಲೇ ಅದನ್ನ ಕಾರ್ಯಗತಕ್ಕೆ ಸರ್ಕಾರ ಮುನ್ಸೂಚನೆ ಕೊಡಬೇಕು. ಅದೇ ರೀತಿ ಹಾಸನ ಜಿಲ್ಲೆ ಬೇಲೂರು ತಾಲೂಕು ಹಳೇಬೀಡು ಹೋಬಳಿ ಐದಳ್ಳ ಸರ್ವೆ ನಂಬರ್ 1ರಲ್ಲಿ 2550 ಎಕರೆ ಭೂಮಿಗಾಗಿ ಹೋರಾಟ ಮಾಡಿ ಆ ಹೋರಾಟವನ್ನು ಜಯಗಳಿಸಿದ್ದೀವಿ. ಕೂಡಲೇ ನಮ್ಮ ರೈತರಿಗೆ ಯಾವುದೇ ತೊಂದರೆ ಆಗದಂಗೆ ಸರ್ವೆ ಮತ್ತೆ ಅಲ್ಲಿ ಏನು
ಬಂದೋಬಸ್ತು, ಪೊಲೀಸ್ ಬಂದೋಬಸ್ತು ಮತ್ತೆ ಎಲ್ಲ ವ್ಯವಸ್ಥೆನ ಮಾಡಿ ರೆಕಾರ್ಡ್ ಕೊಡುವಂತ ವ್ಯವಸ್ಥೆನ ಸರ್ಕಾರ ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಫೈಲು ಮತ್ತೆ ಏನು ಮನವಿನ ರೆಕಾರ್ಡ್ ಬುಕ್ ಸಮೇತ ಕೊಡ್ತಾ ಇದ್ದೀವಿ. ಅದೇ ರೀತಿ 40 ಬೇಡಿಕೆಯನ್ನ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. ಈ 40 ಬೇಡಿಕೆಯನ್ನ ಸರ್ಕಾರ ಕೂಡಲೇ ಈಡೇರಿಸಬೇಕು. ಏನು ಅಂದ್ರೆ ಈಗಾಗಲೇ ದೊಡ್ಡ ಮಟ್ಟಕ್ಕೆ 40 ಬೇಡಿಕೆ ಹಾಸ್ಪಿಟಲ್ ಸಿಟಿ ಸ್ಕ್ಯಾನಿಂಗ್ ಇಲ್ಲ, ತುಂಬಾ ನೋವಿನ ಒಂದು ಸಂಗತಿ ಆಗಿದೆ. ಈ ರಾಜ್ಯದ ಜನತೆಗೆ ಒಳ್ಳೆ ಅನುಕೂಲತೆಯನ್ನ 40 ಬೇಡಿಕೆಯನ್ನ ಮಾಡಬೇಕು ಅಂತ ಹೇಳಿ ಸರ್ಕಾರವನ್ನ ಕೇಳ್ತಾ ಇದ್ದೀವಿ. ಅದೇ ಈಗಾಗಲೇ ನಮಗೆ ಹೋರಾಟಕ್ಕೆ ನಾಳೆ ಬೆಳಿಗ್ಗೆ 10 ಗಂಟೆಗೆ 9 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಯವರು ಸೆಷನ್ ನಲ್ಲಿ ಮೊದಲನೇ ಏನು ಮನವಿನ ನಮ್ಮದೇ ತಗೊಂತೀವಿ ಅಂತ ಈಗಾಗಲೇ ಫೋನಿಂಗ್ ಕರೆಯಲ್ಲಿ ಎಲ್ಲ ಐಆರ್ ಆಫೀಸರ್ಗಳು ತಗೊಂಡಿದ್ದಾರೆ. ಅದರಿಂದ ಧನ್ಯವಾದಗಳು. ಇದು ನನ್ನ ತಾಲೂಕಿನ ಜನರ ಒಂದು ಅಭಿಮಾನದ ಹಿರಿಯರ ಆಶೀರ್ವಾದ ಇದೆ. ಅದೇ ರೀತಿ ಒಳ್ಳೇದಾಗ್ಲಿ. ನನ್ನ ತಾಲೂಕು ಅರಸೀಕೆರೆ ತಾಲೂಕು ಜಿಲ್ಲೆ ಆಗಲೇಬೇಕು ಅಂತ ನಮ್ಮ ಪಣ ತೊಟ್ಟಿದ್ವಿ. ಅದು ಒಳ್ಳೇದಾಗ್ಲಿ ಅಂತ ನಮ್ಮ ಎಲ್ಲರ ಆಶೀರ್ವಾದ. ಪ್ರೊಫೆಸರ್ ಎಂ ಡಿ ವೆಂಕಟಸ್ವಾಮಿ ಅವರಿಗೆ, ಪ್ರೊಫೆಸರ್ ಎಂ ಡಿ ವೆಂಕಟಸ್ವಾಮಿ ಅವರಿಗೆ ಜೈ ಜವಾನ್, ಜೈ ಜವಾನ್, ಜೈ ಜವಾನ್, ಬೆಕ್ಕೆ ಬೆಕ್ಕು, ಬೆಕ್ಕೆ ಬೆಕ್ಕು, ಬೆಕ್ಕೆ ಬೆಕ್ಕು, ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಕುಮಾರ್ ಸಾಹೇಬ್ರಿಗೆ ಯಾತಕ್ಕಾಗಿ ಹೋರಾಟ, ಭೂಮಿಗಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಭೂಮಿಗಾಗಿ ಹೋರಾಟ, ಬೆಕ್ಕೆ ಬೆಕ್ಕು, ಬೆಕ್ಕೆ ಬೆಕ್ಕು, ಓಕೆ, ಒಳ್ಳೆದಾಗ್ಲಿ. ಈ ಬಗ್ಗೆ ತಗೊಳ್ಳೋ ಯಾರು ಕಲ್ಲಿದೆ ಹತ್ತಣ ಆಮೇಲೆ ನೋಡೋಣ ಹತ್ತಣ ಹಿಂಗೆ ಮಾಡ ಕೊಡು ಯಾವ ಬೇಕು ಯಾವ್ದಲ್ಲ ಮುಂದೆ ಯಾರು ನಮ್ಮೂರೇ ಇದ್ದಾರೆ ನೋಡಿ, ಇಲ್ಲಿ ಬರ್ರ ಇಲ್ಲಿ. ಎಲ್ಲರಿಗೂ ಪ್ರಯಾಣಕ್ಕೆ ಒಳ್ಳೇದಾಗ್ಲಿ, ಅಧಿವೇಶನಕ್ಕೆ ಹೋಗ ನಮ್ಮ ರೈತರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಈ ಮೂಲಕ ಕೇಳ್ಕೊಂಡಿದ್ದೀನಿ. ನಾನು ಹಿಂದಿನಾರಿಗೆ ನಾವೆಲ್ಲರೂ ಬೆಳಗಾವಿ ಅಧಿವೇಶನಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಈ ಮೂಲಕ ಅರಸೀಕೆರೆ ಮತ್ತು ಎಲ್ಲ ನನ್ನ ಹೋರಾಟಗಾರರಿಗೆ ಬರುತ್ತೇವೆ. ಇವತ್ತ ಬೆಳಗಾವಿ ಅಧಿವೇಶನಕ್ಕೆ ಟ್ರೈನಲ್ಲಿ ರೈತರು 1,000 ಜನ ಪ್ರಯಾಣವನ್ನು ಮಾಡ್ತಿದ್ದಾರೆ. ಅವರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ನಾಳೆ ಬೆಳಗಾವಿ ಸುವರ್ಣಸೌಧದಲ್ಲಿ ನಡೆಯುವ
ಏನು ಅಧಿವೇಶನಕ್ಕೆ 40 ಬೇಡಿಕೆಯನ್ನು ತಗೊಂಡು ಸರ್ಕಾರ ಕೂಡಲೇ ಅದನ್ನು ಜಾಗ್ರತೆ ಮಾಡಬೇಕು. ಈಗಾಗಲೇ ಏನು ರೈತರ ಬದುಕಿಗೆ ನಿಲುವಾಗಿ ನಿಲ್ಲಬೇಕು ಅಂತೇಳಿ ನಾವು ಹೊರಡ್ತಾ ಇದ್ದೀವಿ. ಹಾಗೆ ಹಾಸನ ಜಿಲ್ಲೆ ಬೇಲೂರು ತಾಲೂಕು ಕಳಬೇಡು ಹೋಬಳಿ ಐದಳ್ಳ ಸರ್ವೆ ನಂಬರ್ 1ರಲ್ಲಿ 2550 ಎಕರೆ ಭೂಮಿನ ಜರೂರಾಗಿ ರಾಷ್ಟ್ರಪತಿಯವರು ಆದೇಶ ಮಾಡಿದರೆ ಅದನ್ನು ಮಾಡಿಕೊಡತಕ್ಕ ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ. ಈಗಾಗಲೇ ಅದಕ್ಕೆ ಏನು ಪೊಲೀಸು ಸರ್ವೆ ಎಲ್ಲನ ಕಿಸ್ಪತ್ತೆ ತಗೊಂಡು ಅದನ್ನು ದೊಡ್ಡ ಮಟ್ಟಕ್ಕೆ ಹೋರಾಟನ ತಗೊಂಡು ಸರ್ವೆನ ಮಾಡೋ ಕಾರ್ಯಕರ್ತನ ಮಾಡಿಕೊಡ್ಬೇಕು ಅಂತ ಈ ಮೂಲಕ ಕೇಳ್ತಾ ನಾವು ಅಧಿವೇಶನ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ರಾಜ್ಯ ರೈತ ಸಂಘಕ್ಕೆ ಓಕೆ ಸರ್. ಹ್ಯಾಂಡಲ್ ಕೊಡ್ರಿ ಸರ್.